ಬೆಳಿಗ್ಗೆ ಗಡಿಬಿಡಿಯಲ್ಲಿದ್ದರೆ ಈ ರೀತಿ ನೀವು ಒಂದು ಸ್ವಲ್ಪ ರವೆ ರೊಟ್ಟಿ ಮಾಡಿ ನೋಡಿ. ತುಂಬ ರುಚಿಕರ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಕೆಲವರಿಗೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಈ ರೀತಿ ನೀವು ರವೆ ರೊಟ್ಟಿ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಮತ್ತು ದಿಢೀರಾಗಿ ಮಾಡುವಂತಹ ರೆಸಿಪಿ. ಸೊ ಬನ್ನಿ ಇವಾಗ ಈ ರುಚಿಯಾಗಿರುವಂತಹ ರವೆ ರೊಟ್ಟಿ ಯಾವ ರೀತಿ ಮಾಡೋದಂತ ನೋಡೋಣ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ನೋಡಿ, ಈ ರವೆ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಚಿರೋಟೆ ರವೆ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಥವಾ 1 ಗ್ಲಾಸ್ ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ. ಈ ಚಿರೋಟೆ ರವೆದಲ್ಲೇ ರೊಟ್ಟಿ ಮಾಡಬೇಕು, ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ಜಾಸ್ತಿ ನೀರು ಹಾಕ್ಕೊತಿದ್ದೀನಿ, ಒಂದು 3ರಿಂದ 4 ಗ್ಲಾಸ್ ಆಗುವಷ್ಟು. ಇವಾಗ ರವೆ ಮತ್ತು ನೀರು ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 5 ನಿಮಿಷ ಹಾಗೆ ಬಿಡ್ತಿದ್ದೀನಿ. ಬಿಡೋದ್ರಿಂದ ಏನಾಗುತ್ತೆ, ನೀರೆಲ್ಲ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಅದು ಈ ರೀತಿ ನೀರನ್ನ ನೀವು ತೊಗೊಬೋದು. ರವೆ ಕೆಳಗಡೆ ಉಳ್ಕೊಳ್ಳುತ್ತೆ. ಅಥವಾ ನೀವು ರವೆನ ಹಿಂಡ್ಕೊಂಡು ಕೂಡ ತೊಗೋಬೋದು. ಓಕೆ ನೋಡಿ, ನೀರೆಲ್ಲ ಮೇಲೆ ಬಂದು ಕೂತ್ಕೊಂಡಿದೆ. ಒಂದು 5 ನಿಮಿಷ ಆಗೋ ತನಕ ನಾನು ಹಾಗೆ ಬಿಟ್ಟಿದ್ದೆ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಕ್ಯಾರೆಟ್ ಹಾಕ್ಕೊತಿದ್ದೀನಿ ತುರ್ಕೊಂಡು. ಕ್ಯಾರೆಟ್ ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪನೇ ಜೀರಿಗೆ ಹಾಕ್ಕೊತಿದ್ದೀನಿ, ಸುಮಾರು 1 ಚಮಚ ಆಗುವಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಹಾಗೆಯೇ ಕೈಲಿಂದ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ಬೇರೆ ಯಾವುದಾದ್ರು ತರಕಾರಿ ಹಾಕೋದಿತ್ತಂದ್ರೆ ಹಾಕೋಬೋದು. ಬೇರೆ ಸೊಪ್ಪು ಹಾಕೋದಿತ್ತಂದ್ರೆ ಒಂದು ಸ್ವಲ್ಪ ಬೇರೆ ಯಾವುದಾದ್ರು ಸೊಪ್ಪು ಕೂಡ ಹಾಕೋಬೋದು. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ನನಗಿದು ಒಂದು ಸ್ವಲ್ಪನೇ ಸಾಫ್ಟ್ ಅನಿಸ್ತಿದೆ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಮತ್ತೆ ರವೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಸುಮಾರು ಮತ್ತೆ ಒಂದು 3-4 ಚಮಚ ಆಗುವಷ್ಟು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಇನ್ನೂ ಒಂದು ಸ್ವಲ್ಪನೇ ಹಾಕ್ಕೊತಿದ್ದೀನಿ, ಒಂದು 2 ಚಮಚ ಆಗುವಷ್ಟು. ನೀವಿಲ್ಲಿ ರವೆ ಹಿಂಡ್ಕೊಂಡು ತೊಗೊಂಡ್ರೆ ಇದು ಅವಶ್ಯಕತೆ ಇರಲ್ಲ ಮತ್ತೆ ರವೆ ಹಾಕೋದು. ಹೀಗಾಗಿ ಇದು ಸ್ವಲ್ಪ ಸಾಫ್ಟ್ ಅನಿಸ್ತಿದೆ. ಈಗ ನಾನು ಸ್ವಲ್ಪ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಟ್ಟಿದ್ದೆ. ಇವಾಗ 5 ನಿಮಿಷ ಆಗಿದೆ. ಇವಾಗ ಕೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊತಿದ್ದೀನಿ. ಎಣ್ಣೆ ಹಚ್ಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊತಿದ್ದೀನಿ. ಮತ್ತು ನೀವಿಲ್ಲಿ ಜಾಸ್ತಿ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಕೂಡ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಹೀಗಾಗಿ ಸಾಫ್ಟಾಗಿ ನಾದ್ಕೊಳ್ಳಿ ಒಂದು ಸ್ವಲ್ಪ ಹಿಟ್ಟು. ಇವಾಗ ನಾನಿಲ್ಲಿ ಹಳೆಯದಾಗಿರುವಂತಹ ದೋಸೆ ತವಾ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ. ಈ ರೊಟ್ಟಿ ಮಾಡೋದಕ್ಕೆ ಹೊಸ ತವಾ ಬೇಕಂತೇನಿಲ್ಲ, ಹಳೆಯದಾಗಿರುವಂತಹ ತವಾ ತೊಗೊಂಡ್ರೆ ಭೀ ನಡೆಯುತ್ತೆ. ಅಥವಾ ನೀವು ಇಲ್ಲಿ ಬಾಳೆ ಎಲೆದ ಮೇಲೆ ಕೂಡ ಮಾಡ್ಕೋಬೋದು, ಅಥವಾ ನೀವು ಬಟ್ಟೆ ಮೇಲೆ ಕೂಡ ಮಾಡ್ಕೋಬೋದು, ಕಾಟನ್ ಬಟ್ಟೆಯಲ್ಲಿ. ಮತ್ತು ನಿಮಗೆ ಇಲ್ಲಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು. ಒಂದು ವೇಳೆ ಕೈಗೆ ಈ ರೀತಿ ನೀರು ಹಚ್ಕೊಂಡು ತಟ್ಟಿದರೆ ಅದು ಕೈಗೆ ಹತ್ತೋದಿಲ್ಲ ಹಿಟ್ಟು. ಓಕೆ ನೋಡಿ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು. ಓಕೆ, ಇವಾಗ ಇದನ್ನು ನಾನು ಗ್ಯಾಸಿನ ಮೇಲೆ ಎತ್ತಿಟ್ಟಿದ್ದೀನಿ. ಇವಾಗ ಒಂದು 2 ನಿಮಿಷ ಆಗೋ ತನಕ ಮೀಡಿಯಮ್ ಗ್ಯಾಸಲ್ಲಿ ಮುಚ್ಚಿಡ್ತಿದ್ದೀನಿ. ವಾವ್, 2 ನಿಮಿಷ ಆಗಿದೆ. ಇವಾಗ 2 ನಿಮಿಷ ಆದಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಚ್ಚಿದ್ದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಇದೇನು ಒಂದು ಚೂರು ಕೂಡ ಮೆತ್ತಲ್ಲ, ಆರಾಮಾಗಿ ನೀವು ಎತ್ತು ಹಾಕ್ಕೋಬೋದು. ಓಕೆ ನೋಡಿ, ಕೆಳಗಡೆ ಪೂರ್ತಿಯಾಗಿ ಬೆಂದಿದೆ. ಇವಾಗ ಒಂದು 2 ನಿಮಿಷ ಹಾಗೇ ಕೆಳಗಡೆ ಕೂಡ ಬೇಯಿಸ್ತಿದ್ದೀನಿ. ನೋಡಿ, ಕೆಳಗಡೆ ಕೂಡ ಬೆಂದಿದೆ. ಇವಾಗ ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ. ತುಂಬಾ ರುಚಿ ಬರುತ್ತೆ. ನೀವು ಬಾಳೆ ಎಲೆಯ ಮೇಲೆ, ಬಟ್ಟೆ ಮೇಲೆ, ಅಥವಾ ಈ ರೀತಿ ನಿಮಗೆ ಯಾವುದರಲ್ಲಿ ಅನುಕೂಲ ಆಗ್ತದೆ ಹಾಗೆ ನೀವು ಮಾಡ್ಕೋಬೋದು. ಓಕೆ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ರವೆ ರೊಟ್ಟಿ ತಯಾರಾಗಿದೆ. ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಹಾಕೋದಿತ್ತಂದ್ರೆ ಹಿಟ್ಟಿನಲ್ಲಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.